ನಿನ್ನೆ ತಾನೇ ಸಸ್ಪೆಂಡ್ ಆದ ಇನ್ಸ್ಪೆಕ್ಟರ್ ಭೈರವಿ ಅವರನ್ನು ಕತ್ತು ಕೊಯ್ದು ಕೊಲೆ ಮಾಡಲಾಗಿದೆ. ಇಂದು ಬೆಳಿಗ್ಗೆ ಅವರ ಮೃತದೇಹ ಕಸದ ರಾಶಿಯಲ್ಲಿ ದೊರೆತಿದೆ ಎಂದು ಪೊಲೀಸರು ವರದಿ ಮಾಡಿದ್ದಾರೆ. ಕೊಲೆಗಾರನನ್ನು ಕಂಡುಹಿಡಿಯಲು ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಪೂಜೆ ಸಾಮಾನು ಕೊಡಮ್ಮ. ಏನು ಅಂದ್ರೆ ಯಾರ ಹತ್ತಾದ್ರೂ ಫೋನ್ ಇದ್ರೆ ಕೊಡಿ. ನನ್ನ ಹತ್ರ ಇದೆ, ತಗೊಳ್ಳಿ ಸಾಕು. ಏನು ಅಂದ್ರೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ. ಆಂಬುಲೆನ್ಸ್. ಅಯ್ಯೋ ಏನು ಅಂದ್ರೆ ಒಂದು ಹೆಣ್ಣಿಗೆ ದುರಾದೃಷ್ಟ ಅಂದ್ರೆ ಅವಳ ಕಣ್ಣು ಮುಂದೆನೆ ಅವಳ ಗಂಡನ ಪ್ರಾಣ ಹೋಗೋದು. ಸರ್ ಗುಡ್ ಮಾರ್ನಿಂಗ್ ಸರ್. ವಿಲನ್ ವೀರಸ್ವಾಮಿ. ನಮ್ ತಾತನ ಹೆಸರು ವೀರಸ್ವಾಮಿ ಅಲ್ಲ, ರಾಮಸ್ವಾಮಿ. ಟ್ರಾಫಿಕ್ ರಾಮಸ್ವಾಮಿ. ಏಯ್, ಏನಯ್ಯ ವಿಷಯ? ಒಂದು ಕಂಪ್ಲೇಂಟ್. ಏನು ಅಂತ ಹೇಳೋ. ಯಾಕೆ ಊದಕ್ ಬರಲ್ವಾ ನಿಮ್ಗೆ? ನಮ್ಗೆ 106 ಕೇಸ್ಗಳಿದೆ, ಇದ್ರಲ್ಲಿ ಇವನ್ ಬೇರೆ. ಯೋ ನಾನೇನ್ ಶುಗರ್ ಪೇಷಂಟಾ? ಸಕ್ಕರೆ ಇಲ್ದೆ ಕೊಟ್ಟಿದ್ಯಾ? ಬುದ್ಧಿ ಇಲ್ವಾ ಸರ್? ಕೊಡ್ತೀನಿ. ಯೋ ಏನಯ್ಯ ಸಾರುಗಿರು ಅನ್ಕೊಂಡು ಒಳ್ಳೆ ಹಿಂಸೆ ಆಯ್ತಲ್ಲ. ಕೊಡು. ಯೋ ಆಮೇಲೆ ಮಾಡ್ತೀನಿ ಕಣಯ್ಯ, ಇಲ್ಲೊಬ್ಬ ಪಾರ್ಟಿ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ. ಇಡೆಯ ಫೋನು. ಸ್ವಲ್ಪ ಹೊತ್ತಿಗೆ ಮುಂಚೆ ಮೀನ್ಬಾಡಿ ಗಾಡಿ ಹೊಡೆದು ಒಬ್ಬ ಅನ್ಯಾಯವಾಗಿ ಸತ್ತೋದ. ನನ್ ಕೈಲಿ ಅದನ್ನ ನೋಡಕ್ ಆಗ್ಲಿಲ್ಲ. ನಿನ್ ತಮ್ಮನ? ಯಾಕೆ ನನ್ ತಮ್ಮ ಆದ್ರೆ ಮಾತ್ರ ಆಕ್ಷನ್ ತಗೋತೀರಾ? ಸತ್ತೋಗಿರೋನ್ ಕುಟುಂಬ ಈಗ ಬೀದಿ ಬೀಳುತ್ತೆ. ನಮ್ಗೆಲ್ಲ ಕುಟುಂಬ ಇಲ್ವಾ? ಸರ್ ಈಗ ಆಕ್ಷನ್ ತಗೋತೀರಾ ತಗೊಳಲ್ವಾ? ಸರಿ ನೋಡ್ಕೋತೀನಿ, ಹೋಗು. ಸರಿ ನನಗೊಂದು ಕಾಫಿ ಬೇಕು. ಅಯ್ಯಯ್ಯೋ, ಒಂದೇ ಕಾಫಿ ತರಿಸ್ನಲ್ಲ, ಅದು ಸ್ವಲ್ಪ ಕುಡಿದ್ಬಿಟ್ಟೆ. ನೀವೇನ್ ಕಾಮಿಡಿ ಪೊಲೀಸಾ? ನಮ್ ತಾತ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ, ನೀವು ಕಾಮಿಡಿ ಮಾಡ್ತಿದ್ದೀರಾ? ಸರ್ ನಾನೀಗ ಕೊಟ್ಟಿರೋ ಕಂಪ್ಲೇಂಟ್ಗೆ ಏನಾದ್ರೂ ಪ್ರೂಫ್ ಬೇಕು. ಪ್ರೂಫ್ ತಾನೇ? ತಗೋ, ಇದೇ ಪ್ರೂಫು, ಹೋಗು. ಏನಂತಯ್ಯ ಕಂಪ್ಲೇಂಟ್ ಕೊಟ್ಟೆ? ಮೀನ್ಬಾಡಿ ಗಾಡಿ ಹೊಡೆದು ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟೆ. ಗಾಡಿ ನಂಬರ್ ಆದ್ರೂ ಗೊತ್ತಾ? ಗೊತ್ತಿಲ್ಲ. ಇಲ್ಲ ಗಾಡಿ ಓಡಿಸ್ಕೊಂಡ್ ಮುಖ ಆದ್ರೂ ನೋಡ್ದ್ಯಾ? ನೋಡಿಲ್ಲ. ಅಯ್ಯೋ ಸರ್, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಚೆನ್ನಾಗಿ ಗೊತ್ತಪ್ಪ. ಬೆಳಗ್ಗೆ ಎದ್ದು ಕೂಡಲೇ ಕಾಫಿ ಕುಡಿದು ಮುಗಿಸ್ತಾರೆ, ಸ್ನಾನ ಮಾಡ್ತಾರೋ ಇಲ್ವೋ, 2 ಜೇಬಲ್ಲೂ ಫೈಲ್ಗಳನ್ನ ತುಂಬಿಕೊಳ್ತಾರೆ, ಒಂದೊಂದು ಕೋರ್ಟು ಸುತ್ಕೊಂಡು ನಮ್ ಟೈಮ್ನು ಹಾಳು ಮಾಡ್ತಾರೆ. ಇಲ್ಲ ಅಂದ್ರೆ ಎಲ್ಲ ಪೇಪರ್ ಅವ್ರನ್ನು ಟಿವಿ ಅವ್ರನ್ನು ಕರೆದ್ಬಿಟ್ಟು ದೊಡ್ಡದಾಗಿ ಏನೇನೋ ಮಾತಾಡ್ಬಿಟ್ಟು ತುಂಬಾ ದೊಡ್ಡ ನಾಟಕ ಮಾಡ್ತಾರೆ. ಚಿಚಿ, ಇದು ಒಂದ್ ಜೀವನನ? ಸಾರಿ ಯುವರ್ ಆನರ್, ಪಬ್ಲಿಕ್ ಯಾರಿಗಾದ್ರೂ ತೊಂದರೆ ಆದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಮಿಸ್ಟರ್ ರಾಮಸ್ವಾಮಿ, ನಿಮ್ಗೆ ಪಬ್ಲಿಕ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಅವ್ರಿಗೋಸ್ಕರ ದೊಡ್ಡ ಕಲ್ಲು ಬಂಡೆನೆ ತಲೆ ಮೇಲೆ ಇಟ್ಕೊಂಡ್ರು, ಆ ಕಲ್ಲು ಬಂಡೆ ಮೇಲೆ ಚಾಪೆ ಹಾಸ್ಕೊಂಡು ನಿಮ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ನೀವೇ ಪಬ್ಲಿಕ್ ಬಗ್ಗೆ ಕಾಮಿಡಿ ಮಾಡ್ತಿದ್ದೀರಾ? ಅದೆಲ್ಲ ಬಿಡಿ, ಈ ಕೇಸ್ಗೆ ಏನಾದ್ರು ಸಾಕ್ಷಿ ಇದೆಯಾ? ಕಣ್ಣಾರೆ ನೋಡಿದ್ ನಾನೇ ಸಾಕ್ಷಿ. ನೀನ್ ಕಣ್ಣಾರೆ ನೋಡಿದ್ದನ್ನ ಕಣ್ಣಾರೆ ನೋಡಿದವರು ಬೇರೆ ಸಾಕ್ಷಿ ಇದ್ದಾರಾ? ಈ ಉಲ್ಟಾ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಏನೋ ಕನ್ಫ್ಯೂಸ್ ಆಗ್ಬಿಟ್ರಾ? ನನ್ ಪ್ರಶ್ನೆಗೆ ಕನ್ಫ್ಯೂಸ್ ಆಗ್ಬಿಟ್ರಾ? ನಾನ್ ಕನ್ಫ್ಯೂಸ್ ಆಗಿಲ್ಲ, ನೀವು ಕನ್ಫ್ಯೂಸ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ನಾನ್ ಕನ್ಫ್ಯೂಸ್ ಆಗಿಲ್ಲ. ಅಲ್ಲಿ ನೋಡಿ, ಗಂಡನ್ ಕಳ್ಕೊಂಡು ಕಣ್ಣೀರ್ ಹಾಕ್ತಿದ್ದಾಳಲ್ಲ, ಆ ಕಣ್ಣೀರೇ ಸಾಕ್ಷಿ. ಅಪ್ಪ ಇಲ್ಲದೆ ಅಳ್ತಾ ಇದೆಯಲ್ಲ, ಆ ಮಗುನೇ ಸಾಕ್ಷಿ. ಮನೆಯವ್ರ ಸಾಕ್ಷಿ ಎಲ್ಲ ನಡೆಯಲ್ಲ. ಬೇರೆ ಇನ್ನೇನ್ ಬೇಕು? ಬೇರೆ ಏನಾದ್ರು ಸಾಕ್ಷಿ ಇದೆಯಾ? ಇಲ್ಲ. ನೋಡಿ ಯುವರ್ ಆನರ್, ಸರಿಯಾದ ಸಾಕ್ಷಿ ಆಧಾರಗಳು ಯಾವುದು ಇಲ್ದೇನೆ ಕೋರ್ಟಿನ ಸಮಯ ಹಾಳು ಮಾಡಿದಕ್ಕೋಸ್ಕರ ಈ ಕೇಸನ್ನ ವಜಾ ಮಾಡಲಾಗಿದೆ.
ಸ್ವಾಮಿ ನಾನು ಹೇಳೋದೇನಂದ್ರೆ ಏನಯ್ಯ ಮಾಡ್ತೀಯಾ? ಚಪ್ಲಿ ಹೊಡ್ಕೋತಿಯಾ? ಆಚೆ ಕಡೆಗೆ ಹೋಗಿ ಹೊಡ್ಕೋ ಹೋಗು. ಹನ್ನೆರಡು ವರ್ಷಗಳ ಹಿಂದೆ ತಮಿಳುನಾಡಿನ ನ್ಯಾಯಾಲಯ ಮೀನ್ ಬಾಡಿ ಗಾಡಿಗಳನ್ನು ನಿಷೇಧ ಮಾಡಿತ್ತು. ಆದರೆ ಅದರ ಹೊರತಾಗಿಯೂ ಇಂದಿಗೂ 1000ಕ್ಕೂ ಹೆಚ್ಚು ಗಾಡಿಗಳು ಓಡಾಡುತ್ತಿವೆ. ಅದರಿಂದ ಅನೇಕ ವಿಪತ್ತುಗಳು ಎದುರಾಗುತ್ತಿವೆ. ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿಯು ಆ ಗಾಡಿ ಹೊಡೆದು ಮೃತಪಟ್ಟಿದ್ದು, ಅದನ್ನು ತಕ್ಷಣವೇ ನಿಷೇಧಿಸಬೇಕೆಂದು ಟ್ರಾಫಿಕ್ ರಾಮಸ್ವಾಮಿಯವರು ಕೇಸ್ ಹಾಕಿದ್ದರು. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಕೇಸ್ ಈಗ ವಜಾ ಆಗಿದೆ.